ಹೈ ಗೈಸ್, ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ನಾವು ಕಲ್ಲಂಗಡಿಯನ್ನು ನೆಟ್ಟಾಗಿದೆ, ಬೀಜ ನೆಟ್ಟಾಗಿದೆ. ಬಟ್ ಅದು ಯಾವ ಟೈಪಲ್ಲಿ ಗ್ರೋ ಆಗಿದೆ ಅದು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಬಟ್ ಎಷ್ಟು ತಿಂಗಳ ಬೆಳೆ, ಅದು ಹೇಗೆ ಎಷ್ಟು ತಿಂಗಳಲ್ಲಿ ಎಷ್ಟು ದೊಡ್ಡದಾಗುತ್ತೆ, ಮತ್ತು ಹೇಗೆ ಫೀಡಿಂಗ್ ಮಾಡೋದು, ಅದಕ್ಕೆ ಯಾವ್ಯಾವುದು ಗೊಬ್ಬರ ಹಾಕಬೇಕು, ರಾಸಾಯನಿಕ ಗೊಬ್ಬರನ್ನು, ಅದು ಎಲ್ಲ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ಬಟ್ ಎಷ್ಟು ಟೈಮಲ್ಲಿ ನಾನು ಅದಕ್ಕೆ ನೀರು ಹಾಕೋದು, ಯಾವ ಟೈಪಲ್ಲಿ ನೀರು ಬಿಡೋದು, ಅದೆಲ್ಲ ನಾನು ಇವಾಗ ನಿಮಗೆ ವಿವರಿಸ್ತೀನಿ. ಬನ್ನಿ ನೋಡಿ ಗೈಸ್. ಇವಾಗ ಅಲ್ಲಿ ನಾವು ಪಂಪ್ಸೆಟ್ಟನ್ನು ಇಟ್ಟಾಗಿದೆ. ಆ ಪಂಪ್ಸೆಟ್ಟಿಂದ ನಮ್ಗೆ ನೀರು ಬರುತ್ತೆ. ಅಲ್ಲಿ ಬೋರ್ವೆಲ್ ಮಾಡಾಗಿದೆ. ಆ ಬೋರ್ವೆಲ್ಲಿಂದ ಈ ದೊಡ್ಡ ಪೈಪಲ್ಲಿ ನೀರು ಬರುತ್ತೆ, ನೋಡಿರ್ಬೋದು ನೀವು. ಈ ಪೈಪಿಂದ ಬಂದು ಈ ಡ್ರಿಪ್ ಸಿಸ್ಟಮಲ್ಲಿ ನೀರು ಹೋಗುತ್ತೆ ನೋಡಿ, ಎರಡು ಬದಿಗೆ ನೀರು ಹೋಗುತ್ತೆ. ಬಟ್ ಇದು ಇವಾಗ ಈ ಕಡೆ ಬೇಡ ಅಂತ ಹೇಳಿದ್ರೆ ಇದು ಕ್ಲೋಸ್ ಮಾಡೋದು, ಆನ್ ಮಾಡೋದು ಎಲ್ಲ ಸಿಸ್ಟಮ್ ಇದೆ, ನೋಡಿರ್ಬೋದು ಈ ಟೈಪಲ್ಲಿ. ಮತ್ತು ಅದಕ್ಕೆ ನಾವು ಫಸ್ಟಿಗೆ ಮಣ್ಣು ಹಾಕಿ, ಆಮೇಲೆ ಪಾಲಿಥೀನ್ ಮುಚ್ಚಿ, ಆಮೇಲೆ ನಾವು ಅದಕ್ಕೆ ಗಿಡ ನೆಟ್ಟಿರೋದು, ಬೀಜ ಹಾಕಿರೋದು. ಮತ್ತು ಇದಕ್ಕೆ ನಾವು ಒಂದು ಕಡೆ ಹೋಲ್ ಮಾಡ್ತೀವಿ, ನೋಡಿರ್ಬೋದು. ಇಲ್ಲಿ ನೋಡಿ, ಒಂದು ಚಿಕ್ಕದಾದಂಥ ಒಂದು ರಂಧ್ರ ನಿಮ್ಗೆ ಕಾಣ್ತಾ ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕದಾದ ಒಂದು ರಂಧ್ರ ಮಾಡ್ತೀವಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹೋಗುತ್ತೆ ಒಳಗಡೆ, ನೋಡಿರ್ಬೋದು. ಬಟ್ ಇದು ಬೆಳೆ ಯಾವ ಟೈಪಲ್ಲಿ ಅಂತ ಹೇಳಿದ್ರೆ, ನಾವು ಫಸ್ಟಿಗೆ ಒಂದು 2 ದಿನ ನಾವು ಬೀಜನ ನೀರಲ್ಲಿ ನೆನೆಸಿಡ್ತೀವಿ. 2 ದಿನ ನೀರಲ್ಲಿ ನೆನೆಸಿಟ್ಟಿದ್ದ ಬೀಜನ ನಾವು ಅದಕ್ಕೆ ತಂದಿಲ್ಲ ಹಾಕ್ತೀವಿ. ಅದಕ್ಕೆ ಸ್ವಲ್ಪ ಮೊಳಕೆ ಬಂದಾಗ ಆಮೇಲೆ ಅದು ಗಿಡ ಇಷ್ಟು ದೊಡ್ಡ ಆಗುತ್ತೆ. ಇದೆಲ್ಲ ಒಂದು 8-9 ದಿನದ ಗಿಡ ಇದೆಲ್ಲ, ನೋಡಿರ್ಬೋದು ನೀವು. ಬಟ್ ಏನು ಒಂದು ರೋಗ ಏನು ಬರಲ್ಲ ಇದಕ್ಕೆ. ಎಲ್ಲ ಡ್ರಿಪ್ ಸಿಸ್ಟಮಲ್ಲಿ ಇದಕ್ಕೆ ಗೊಬ್ಬರ ಎಲ್ಲ ಹೋಗುತ್ತೆ. ನೋಡಿ ಯಾವ ಟೈಪಲ್ಲಿ ಎಲೆ ಬಂದಿದೆ, ಒಳ್ಳೆ ಬಂದಿದೆ. ಬಟ್ ಇದು ಮಾರ್ಕೆಟಿಂದ ನಾವು ತಂದಿರೋದು ಇದೆಲ್ಲ. ನೋಡಿ, ಇದು 15 ದಿನದ ಗಿಡ, ಏನು ಒಂದು ರೋಗ ಏನು ಬರಲಿಲ್ಲ. ಯಾಕಂತ ಹೇಳಿದ್ರೆ ನಾವು 1 ವರ್ಷ ಬಿಟ್ಟು 1 ವರ್ಷ ಈ ಬೆಳೆನ ಮಾಡೋದು. ಯಾಕಂತ ಹೇಳಿದ್ರೆ ಅದು ಎನಿ ಟೈಮ್ ಅದೇ ಮಾಡ್ತಾಯಿದ್ರೆ ಅದ್ರ ಪೋಷಕಾಂಶ ಏನು ಈ ಮಣ್ಣಲ್ಲಿ ಇರೋದಿಲ್ಲ. ಅದಕ್ಕೆ 1 ವರ್ಷ ಶೇಂಗಾ ಹಾಕಿದ್ರೆ ನೆಕ್ಸ್ಟ್ ವರ್ಷ ನಾವು ಈ ಕೆಮ್ಮಡಿ ಗಿಡನ ಹಾಕ್ತೀವಿ. ಇದೆಲ್ಲ 3 ತಿಂಗಳ ಬೆಳೆ, ನೋಡಿರ್ಬೋದು. 15 ದಿನದ ಗಿಡ ಇದು. ಈಗ ಒಂದು ಸಲ ನಾವು ಈ ಗಿಡಕ್ಕೆ ಒಂದೇ ಸಲ 15 ದಿನಕ್ಕೆ ಒಂದು ಸಲ ನಾವು ಸುಫಲ ಇಲ್ಲ ಅಂತ ಹೇಳಿದ್ರೆ DAP ಅದನ್ನು ಬಿಡ್ತೀವಿ. ಅದು ಡೈರೆಕ್ಟ್ ನಮ್ಮದು ಪಂಪ್ ಸಿಸ್ಟಮಲ್ಲೇ ಬರುತ್ತೆ, ಅಲ್ಲಿ ಮೆಲ್ಟಾಗಿ ಅಲ್ಲಿಂದ ಡೈರೆಕ್ಟ್ ಬರುತ್ತೆ, ನೋಡಿರ್ಬೋದು ನೀವು. ಬಟ್ ಇದಕ್ಕೆ ಏನಂತ ಹೇಳಿದ್ರೆ ಮಣ್ಣನ್ನು ಕೊಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ. ಅಂತ ಹೇಳಿದ್ರೆ ಇಷ್ಟು ಮಣ್ಣನ್ನು ಈ ಬುಡಕ್ಕೆ ನಾವು ಹಾಕ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆ ನೀರು ಹೋಗಿ ಆ ಮಣ್ಣನ್ನು ಕರಗಿ ಹೋಗುತ್ತೆ. ಅದಕ್ಕೆ ಆ ಬುಡಕ್ಕೆ ನಾವು ಮಣ್ಣು ಕೊಡ್ತಾ ಇರಬೇಕು. ಈ ಸಿಸ್ಟಮಲ್ಲಿ ನೋಡಿರ್ಬೋದು ನೀವು, ಹೀಗೆ ಮಣ್ಣು ಕೊಡ್ತಾ ಇರಬೇಕು. ಇದರಿಂದ ನೀರು ಬರುತ್ತೆ ಇದ್ರ ಸಿಸ್ಟಮಿಂದ. ಇಲ್ಲಿ ಬಂದು ಈ ಹೊಂಡದಲ್ಲಿ ಬೀಳುತ್ತೆ. ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಹೊಂಡ ಮಾಡಾಗಿದೆ. ಈ ಹೊಂಡದಲ್ಲಿ ನೀರು ಬೀಳುತ್ತೆ. ಈ ಹೊಂಡದಿಂದ ನಾವು ಒಂದು ಕೊಡದಲ್ಲಿ ಇಲ್ಲಾಂದ್ರೆ ಬಕೆಟಲ್ಲಿ ನೀರು ತೊಗೊಂಡೋಗಿ ಈ ಸಿಸ್ಟಮ್ದಲ್ಲಿ ತೊಗೊಂಡೋಗಿ ನಾವು ಇಲ್ಲೊಂದು ಸ್ವಲ್ಪ ಬೇರೆ ಸಿಸ್ಟಮಲ್ಲಿ ಒಂದು ಗಿಡನ ಹಾಕಾಗಿದೆ. ಅಂತ ಹೇಳಿದ್ರೆ ಕೈಲಿ ಹಾಕೋದು, ಈ ಸಿಸ್ಟಮ್ದಲ್ಲಿ ನೀರು ಹಾಕೋದು. ನೋಡಿ, ಇದರಲ್ಲಿ ಸೇಮ್ ಕೆಮ್ಮುಡಿ ಬೀಜನೇ ಇದೆ, ಕಲ್ಲಂಗಡಿ ಬೀಜ ನೋಡು. ಈ ಸಿಸ್ಟಮಲ್ಲಿ ಹನಿಯ ನೀರು ಹಾಕೋದು. ಇದರಲ್ಲಿ ನಾವು 3 ಗಿಡ ಹಾಕಿದ್ದೀವಿ ಈ ಸಿಸ್ಟಮ್. ಇದೇನಂತ ಹೇಳಿದ್ರೆ ನ್ಯಾಚುರಲ್ ಬೀಜ ಅಂತ ಹೇಳಿದ್ರೆ ನಾವೇ ತಿಂದು ಮನೆಗೆ ತೊಗೊಂಡು ಬಂದು ಮಾಡಿರೋದು ಬೀಜ ಇದು. ಅದು ಆಲ್ರೆಡಿ ಬಂದಿದೆ, ಬೀಜ ಬಂದಿದೆ. ನಾವು ಇದು ಹಾಕಿ 3-4 ದಿನ ಆಯಿತು. ಆಲ್ರೆಡಿ 1-2 ಬೀಜ ಹುಟ್ಟಿದೆ, ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಯಾವ ಟೈಪಲ್ಲಿ. ಇದೆಲ್ಲ 2-3 ದಿನ ಬಂದಿರೋದು ಗಿಡ ಇದೆಲ್ಲ. ಇದು ಹೊಂಡವನ್ನು ನಾವು ಒಂದು 70-80 ಹೊಂಡ ಹಾಕಿದ್ದೀವಿ, ನ್ಯಾಚುರಲ್ ಆಗಿರೋದು. ನೋಡಿ, ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ. ಅಂತ ಹೇಳಿದ್ರೆ ಎಲ್ಲ ನಾವು ಮೆನುವಲ್ಲೇ ಕೆಲಸ ಮಾಡಬೇಕು. ಅಂತ ಹೇಳಿದ್ರೆ ಇವನ್ ಗೊಬ್ಬರ ನಾವು ಫಸ್ಟಿಗೆ ಹೊಂಡ ತೆಗೆದು ಗೊಬ್ಬರನ್ನ ನಾವೇ ಒಂದು ಕೈಲಿ ಗಿಮ್ಚಿ ಹಾಕಬೇಕು. ಮತ್ತು ನಾವೇ, ಬಟ್ ಇದು ಕೈಲಿ ನೀರು ಹಾಕೋದು ಸ್ವಲ್ಪ ಟೈಮ್ ಆಗುತ್ತೆ. ಇದು ಕೈಲಿ ನೀರು ಹಾಕೋದ್ರಿಂದ ಅದೆಲ್ಲ ಆ ಟೈಪಲ್ಲ, ಅದೆಲ್ಲ ಡೈರೆಕ್ಟ್ ಎಲ್ಲ ಮಷಿನಲ್ಲಿ ಎಲ್ಲ ಬರ್ತಾ ಇರೋದು. ಎಲ್ಲ ನೀರನ್ನು ಮಷಿನಲ್ಲೇ ಬರ್ತಾ ಇರೋದು. ಅದು ಈಸಿ, ಇದು ಸ್ವಲ್ಪ ಹಾರ್ಡ್ ಕೆಲಸ. ಅದಕ್ಕೋಸ್ಕರ ನಾವು ಈ ಪದ್ಧತಿಯನ್ನು, ಇದರಲ್ಲಿ ಕಾಯಿ ಜಾಸ್ತಿ ಬಿಡುತ್ತೆ. ಈ ಸಿಸ್ಟಮಲ್ಲಿ ಕಾಯಿ ಜಾಸ್ತಿ ಬಿಡುತ್ತೆ, ಈ ಒಂದು ಹೊಂಡದ ಸಿಸ್ಟಮಲ್ಲಿ ಕಾಯಿ. ಬಟ್ ಏನಂತ ಹೇಳಿದ್ರೆ ಮನುಷ್ಯರಿಗೆ ಸ್ವಲ್ಪ ಹರಡ್ ಆಗಿರೋದು ಇದು. ನೋಡಿ ಗೈಸ್, ಇದು ಮತ್ತೊಂದು ಬೆಳೆ. ಇದು ಯಾವ ಟೈಪ್ ಬೆಳೆ ಅಂತ ಹೇಳಿದ್ರೆ ಇದು ಬೂದು ಕುಂಬಳಕಾಯಿ ಅಂತ ಹೇಳ್ತೇವೆ. ಇದು ಮಂಗಳೂರಲ್ಲೆಲ್ಲ ಜಾಸ್ತಿ ಒಂದು ತಿಂತಾರೆ. ಇದು ಗಾಡಿಗಳಿಗೆಲ್ಲ ಮುಂದುಗಡೆ ಹೊಡಿಲಿಕ್ಕೆ ಯೂಸ್ ಮಾಡ್ತಾರೆ ಇದು. ಬಟ್ ಇದರಲ್ಲಿ ವಿಟಮಿನ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದನ್ನು ಇವಾಗ ತಿನ್ನಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇದು ಏನಂತ ಹೇಳಿದ್ರೆ ಇದು 4-5 ತಿಂಗಳ ಬೆಳೆ ಇದು. ಬಟ್ ನಾವು ಹೀಗೆ ಬೀಜ ಇದ್ದಿದ್ದಕ್ಕೋಸ್ಕರ ಇದು ಬೀಜನ ಹೀಗೆ ಹಾಕಿದ್ದು. ಯಾಕಂತ ಹೇಳಿದ್ರೆ ಇದ್ರಾಗೆಲ್ಲ ಬಳ್ಳಿ ಎಲ್ಲ ಜಾಸ್ತಿ ಬರುತ್ತೆ. ಬಳ್ಳಿ ಎಲ್ಲ ದೊಡ್ಡ ಆಗಿ ಬಳ್ಳಿ ಹಬ್ಬುತ್ತೆ. ಅದ್ರ ಸರಿ ಇದನ್ನು ಜಾಸ್ತಿ ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಇದರಿಂದ ಬೇರೆ ಗಿಡಕ್ಕೆ ಎಫೆಕ್ಟ್ ಇದೆ. ಅಂತ ಹೇಳಿದ್ರೆ ಈ ಗಿಡಕ್ಕೆ ಬಂದಿದ್ದ ರೋಗನ ಬೇರೆ ಗಿಡ ಆಟೋಮೆಟಿಕ್ ತಗೊಳ್ತದೆ. ಅದಕ್ಕೋಸ್ಕರ ಇದು ನಾವು ಕಡಿಮೆ ಹಾಕಿದ್ದು.
ಆದರೂ ಒಂದು ಒಳ್ಳೆಯದಾಗಿದೆ ನೋಡಿ, ಗಿಡ ಎಲ್ಲ ಹುಟ್ಟಿದೆ. ಸುಮಾರು ಒಂದು 40 ಬೀಜ ಹಾಕಾಗಿದೆ ಇದರಲ್ಲಿ. ಈ ಟೈಪಲ್ಲಿ ಇದು ಏನು ಸಿಸ್ಟಮ್ ಅಂತ ಹೇಳಿದ್ರೆ, ಡೈರೆಕ್ಟ್ ನೀರು ಬಂದದನ್ನು ನಾವು ಇಲ್ಲಿ ಈ ಕಾಲುವೆಯಲ್ಲಿ ಹೋಗ್ತಾ ಇರುತ್ತೆ ನೀರು, ಈ ಕಾಲುವೆಯಲ್ಲಿ ಹೋಗ್ತಾ ಇರುತ್ತೆ ನೀರು. ಆಮೇಲೆ ನಾವು ಇಲ್ಲಿ ಬಿಡಿಸ್ಕೊಡೋದು, ಕುಟಾರಿಯಲ್ಲಿ ಇಲ್ಲಿ ಬಿಟ್ಟುಕೊಟ್ರೆ ಆಯಿತು, ಇದರಲ್ಲಿ ಹೋಗ್ತಾ ಇರುತ್ತೆ ನೀರು. ಇಲ್ಲಿ ಬಿಟ್ಟು ಕೊಟ್ಟರೆ ಇದರಲ್ಲಿ ಹೋಗ್ತಾ ಇರುತ್ತೆ, ನೋಡಿರ್ಬೋದು ನೀವು. ಈ ಸಿಸ್ಟಮ್ದಲ್ಲೂ ಒಳ್ಳೆಯದೇ ಇದು. ಬಟ್ ಇದರಲ್ಲಿ ಜಾಸ್ತಿ ನೀರು ಹೋಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ವೇಸ್ಟೇಜ್ ನೀರು ಜಾಸ್ತಿ ಇರುತ್ತೆ. ನೋಡಿ ಗೈಸ್, ಈ ಕಡೆ ನಮ್ಮದು ಎಡಬದಿಗೆ ನೋಡ್ತಾ ಇದ್ದೀರಿ ನೀವು. ಈ ಕಾಸ್ಟ್ ಬಂದು ಆಲ್ಮೋಸ್ಟ್ ಅಂತ ಹೇಳಿದ್ರೆ ಒಂದೊಂದು ಎಕರೆಗೆ ಕಡಿಮೆ ಅಂತ ಹೇಳಿದ್ರೆ ಒಂದು 40,000 ರಿಂದ 50,000 ರೂಪಾಯಿ ಖರ್ಚಾಗುತ್ತೆ. ಡ್ರಿಪ್ಪಿಂಗ್ ಸಿಸ್ಟಮ್ ಇರ್ಬೋದು, ಪಾಲಿಥೀನ್ ಇರ್ಬೋದು, ಕೆಲಸದವ್ರದ್ದು ಇರ್ಬೋದು, ಬೀಜ ಇರ್ಬೋದು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಒಂದು 3 ತಿಂಗಳ ಬೆಳೆಯಲ್ಲಿ ಆಲ್ಮೋಸ್ಟ್ ಅಂತ ಹೇಳಿದ್ರೆ 40,000 ರಿಂದ 50,000 ಒಂದು ಎಕರೆಗೆ ಖರ್ಚಾಗುತ್ತೆ. ಬಟ್ ಈ ಸಿಸ್ಟಮಲ್ಲಿ ನಿಮಗೆ ಕಡಿಮೆ ಖರ್ಚು. ಈ ಸಿಸ್ಟಮಲ್ಲಿ ಅಂತ ಹೇಳಿದ್ರೆ ಡೈರೆಕ್ಟ್ ಏನಿಲ್ಲ, ಇದಕ್ಕೆ ಖಾಲಿ ನೀರು ನಾವು ಮೆನುವಲಲ್ಲಿ ಹಾಕ್ತಾ ಇರೋದು. ಖರ್ಚು ಅಂತೇಳಿ ಒಂದು 15,000 ರಿಂದ ಒಂದು 20,000 ಈ ಮೆನುವಲಲ್ಲಿ ಖರ್ಚು ಬರುತ್ತೆ ಅಂತ ಹೇಳಿದ್ರೆ ನಾವು ಈ ಹೊಂಡ ಟೈಪಲ್ಲಿ ಮಾಡಿ ಹಾಕಿದ್ರೆ ನೋಡಿರ್ಬೋದು. ಬಟ್ ಇದಕ್ಕೆ ರಿಸ್ಕ್ ಜಾಸ್ತಿ ಇಲ್ಲ. ಇದು ಏನಂತ ಹೇಳಿದ್ರೆ ಎಲ್ಲ ಒಂದೇ ಪ್ರಮಾಣದಲ್ಲಿ ಸಪ್ಲೈ ಆಗುತ್ತೆ. ನೀರಿರ್ಬೋದು, ಗೊಬ್ಬರ ಇರ್ಬೋದು, ಏನಾದರೂ ಮದ್ದು ಹೊಡೆಯೋದು ಇರ್ಬೋದು, ಎಲ್ಲ ಒಂದೇ ಸಿಸ್ಟಮಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಹಾಗಲ್ಲ, ಇದು ನಾವು ಯಾವ ಟೈಪಲ್ಲಿ ಕೈಲಿ ಹಾಕ್ತೀವಿ ಅಷ್ಟು, ಒಂದು ಇದಕ್ಕೆ ಜಾಸ್ತಿ ಹೋಗ್ತದೆ, ಒಂದು ಇದಕ್ಕೆ ಕಡಿಮೆ ಹೋಗ್ತದೆ, ಆ ಸಿಸ್ಟಮಲ್ಲಿ ಇದು. ಅದಕ್ಕೋಸ್ಕರ ಇದಕ್ಕೆ ಖರ್ಚು ಕಮ್ಮಿ, ಕೆಲಸ ಜಾಸ್ತಿ. ಆಸೆ ಪಾಲಿಥೀನ್ ಹಾಕಿದ್ದು ಹನಿ ನೀರಾವರಿ ಪದ್ಧತಿಗೆ ಖರ್ಚು ಜಾಸ್ತಿ, ಕೆಲಸ ಕಮ್ಮಿ ಅದರದ್ದು. ಇವಾಗ ನೋಡಿ, ಇವರು ಅಣ್ಣವರು ಒಂದು ಗಿಡ ನೆಡ್ತಾ ಇದ್ದಾರೆ. ನಿಮ್ಗೆ ಯಾವ ಟೈಪಲ್ಲಿ ಒಂದು ನೆಡೋದು ಅಂತ ಹೇಳಿ ತೋರಿಸ್ತೀನಿ. ಇದರಲ್ಲಿ ಅಂತ ಹೇಳಿದ್ರೆ 3 ಇದರಲ್ಲಿ ಆಲ್ರೆಡಿ ಗಿಡ ಹೋಗಿಬಿಟ್ಟಿದೆ ನೋಡಿ. ಇವಾಗ ಜಸ್ಟ್ ಹೊಂಡ ಮಾಡ್ತಾ ಇದ್ದಾರೆ, ನೋಡಿರ್ಬೋದು. ಹಾಂ, ಇದು ನಾವು ಆಲ್ರೆಡಿ ಬೇರೆ ಕಡೆಯಿಂದ ಗಿಡ ತಂದು ಇದರಲ್ಲಿ ಹಾಕ್ತಾ ಇರೋದು ಅಂತ ಹೇಳಿದ್ರೆ, ಈ ಇದರಲ್ಲಿ ಗಿಡ ಕಡಿಮೆ ಇದೆ ಅನ್ನೋಕ್ಕೋಸ್ಕರ ಹಾಕ್ತಾ ಇದೆ. ಅವಾಗ ಇವಾಗ ಹಾಕ್ತಾರೆ, ಹಾಕಿ ತೋರಿಸ್ತೀವಿ ನೋಡಿ. ಈ ಟೈಪಲ್ಲಿ ಹಾಕಿಬಿಟ್ರೆ ಆಯಿತು. ಮತ್ತು ಸ್ವಲ್ಪ ಮಣ್ಣು ಹಾಕಿಬಿಟ್ರೆ ಬೇಗ ಬೆಳವಣಿಗೆ ಆಗ್ತದೆ ಅದು ನೋಡಿ. ಜಾಸ್ತಿ ಕೆಲಸ ಇಲ್ಲ, ಇಷ್ಟೇ ಕೆಲಸದಲ್ಲಿ ಆಲ್ರೆಡಿ ಫಿನಿಶ್ ಆಯಿತು. ಬಟ್ ಏನಂತ ಹೇಳಿದ್ರೆ, ನಾವು ಗಿಡನ ಫಸ್ಟಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಬೇರೆ ಒಂದು ಇದರಲ್ಲಿ ಹಾಕಿ ಗಿಡನ ನಾವು ಆಲ್ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದ್ಯಾವುದೋ ಒಂದು ಇದಕ್ಕೆ ಗಿಡ ಹೋಗ್ತಾ ಇರುತ್ತೆ ನೋಡಿ. ಇದರಲ್ಲಿ ಆಲ್ರೆಡಿ ನಿಮಗೆ ಒಂದು 3 ಗಿಡ ಹೋಗಿಬಿಟ್ಟಿದೆ. ಇದರಲ್ಲಿ ಎಲ್ಲ ಗಿಡ ಹೋಗಿಬಿಟ್ಟಿದೆ. ಇಲ್ಲೊಂದು 4-5 ಗಿಡ ಹೋಗಿದೆ. ಇದಕ್ಕೆ ಆಲ್ರೆಡಿ ಬೇರೆ ಒಂದು ಟಬ್ಬಲ್ಲಿ ಹಾಕಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಕಪ್ಪು ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ನಾಟಿ ಮಾಡಿ ನಾವು ಮಾಡಿಡ್ತೀವಿ ಆಲ್ರೆಡಿ ಸ್ಟಾಕಿಗೆ. ಆಮೇಲೆ ಆ ಇದರಿಂದ ತೊಗೊಂಡು ಬಂದು ಇದರಲ್ಲಿ ನಾವು ನೆಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಳ್ಳಿ ಈ ಬಳ್ಳಿ ಇಲ್ಲಿ ಗ್ಯಾಪ್ ಕೊಟ್ಟುಬಿಡುತ್ತೆ. ಅದಕ್ಕೋಸ್ಕರ ನಮ್ಗೆ ಇಷ್ಟು ಲಾಸ್ ಆಗಿಬಿಡುತ್ತೆ ನೋಡಿ, ಒಂದು 4-5 ಲಾಸ್ ಆಗಿಬಿಡುತ್ತೆ. ಮತ್ತು ಸುಮಾರು ಒಂದು ಅಂತ ಹೇಳಿದ್ರೆ ಒಂದು 25 ರಿಂದ 30 ಕಾಯಿ ಹೋಗಿಬಿಡುತ್ತೆ ಇದರಲ್ಲಿ ನೋಡಿ. ಇವಾಗ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಅವರು ಎಷ್ಟು ಡೀಪ್ ಮಾಡ್ತಾರೆ ನೋಡಿ ಹೊಂಡನ, ಮತ್ತು ಯಾವ ಟೈಪಲ್ಲಿ ಅವರು ಮಣ್ಣು ತೆಗೀತಾ ಇದ್ದಾರೆ, ಎಷ್ಟು ಡೀಪ್ ಮಾಡಬೇಕು, ಮತ್ತು ಯಾವ ಪೊಸಿಷನಲ್ಲಿ ಆ ಗಿಡನ ಹಾಕಬೇಕು ನೋಡಿ. ನೋಡಿ, ಇದು ಕ್ಲೈಮೇಟ್ ಏನಂತ ಹೇಳಿದ್ರೆ, ನಮ್ಮದು ಕರ್ನಾಟಕದಲ್ಲಿ ಬೆಸ್ಟ್ ಕ್ಲೈಮೇಟ್ ಉಂಟು. ಮಳೆಗಾಲದಲ್ಲಿ ಮಳೆ ಬೀಳುತ್ತೆ, ಚಳಿಗಾಲದಲ್ಲಿ ಚಳಿ ಬೀಳುತ್ತೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಬೀಳುತ್ತೆ. ನಮ್ಮದಿಲ್ಲಿ ಉತ್ತರ ಕನ್ನಡದಲ್ಲಿ ಅಂತ ಹೇಳಿದ್ರೆ ಕರೆಕ್ಟ್ ಸೀಸನ್ ವೈಸ್ ನಮಗೆ ಚಳಿಗಾಲದಲ್ಲಿ ಚಳಿ, ಮಳೆಗಾಲದಲ್ಲಿ ಮಳೆ, ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲ. ಬಟ್ ಇದಕ್ಕೇನಂತ ಹೇಳಿದ್ರೆ ಸ್ವಲ್ಪ ಚಳಿ ಬೀಳಲಿಕ್ಕಿಲ್ಲ ಜಾಸ್ತಿ ಈ ಗಿಡಕ್ಕೆಲ್ಲ. ಚಳಿ ಬಿದ್ದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಳ್ಳಿ ಎಲ್ಲ ಮುದ್ರು ಬಿಡುತ್ತೆ ಅಂತ ಹೇಳಿದ್ರೆ ಈ ಟೈಪ್ ಆಗಿಬಿಡುತ್ತೆ. ಒಳ್ಳೆ ಟೈಪ್ ಬಳ್ಳಿ ಬರಲ್ಲ, ಕ್ವಾಲಿಟಿ ಬರಲ್ಲ. ಇದೆಲ್ಲ ಕ್ವಾಲಿಟಿ ಬಂದುಬಿಟ್ಟಿದೆ ಇವಾಗ. ಅದಕ್ಕೋಸ್ಕರನೇ ಇದಕ್ಕೇನಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಬೀಳಬೇಕು. ನೈಟಲ್ಲಿ ಎಷ್ಟು ಚಳಿ ಬಿದ್ರೂ ಮಧ್ಯಾಹ್ನ ಬಿಸಿಲು ಬಿದ್ದರೆ ಮಾತ್ರನೇ ಕ್ವಾಲಿಟಿ ಬರುತ್ತೆ ಈ ಗಿಡಕ್ಕೆಲ್ಲ. ಅದಕ್ಕೋಸ್ಕರ ಬೆಸ್ಟ್ ಬಂದಿದೆ ಅಂತ ಹೇಳಿದ್ರೆ. ಇಲ್ಲಿ ಊರಲ್ಲಿ ಏನಂತ ಹೇಳಿದ್ರೆ ಒಳ್ಳೆ ಬಿಸಿಲಿದೆ, ನೈಟಲ್ಲಿ ಸ್ವಲ್ಪ ಚಳಿ ಬೀಳ್ತಾ ಉಂಟು. ಆದರೂ ಓಕೆ, ಇವಾಗ ನೆಕ್ಸ್ಟ್ ತಿಂಗಳಿಂದೆಲ್ಲ ಬಿಸಿಲು ಬಿದ್ದ ಕಾರಣ ನಮಗೆಲ್ಲ ಒಳ್ಳೆ ಗಿಡ ಬರುತ್ತೆ. ಒಳ್ಳೆ ಸರ್ವರ್ ಎಲ್ಲ ಕ್ವಾಲಿಟಿ ಒಳ್ಳೆ ಇದೆ ನಮಗೆ ಆಲ್ಮೋಸ್ಟ್ ಅಂತೇಳಿ. ನಾವು ತಿಳ್ಕೊಂಡಿದ್ದ ಪ್ರಕಾರ ಒಂದು ಎಕರೆಗೆ ಕಡಿಮೆ ಅಂತ ಹೇಳಿದ್ರೆ ನಮಗೆ ಒಂದು 3 ಟನ್ ಮಾಲ್ ಸಿಗ್ಬೋದು. ನಮಗೆ 3-3.5 ಟನ್ ಆಗುತ್ತೆ ಆಲ್ರೆಡಿ. ನಮಗೆ ಪ್ರಾಫಿಟ್ ಇದೆ. 1 kg ಒಂದು 15 ರೂಪಾಯಲ್ಲಿ ಹೋದ್ರೂ ಒಳ್ಳೆ ಪ್ರಾಫಿಟ್ ಇದೆ ಅಂತ ಹೇಳಿದ್ರೆ. ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗೋಲ್ಲ, ಖರ್ಚು ಕಡಿಮೆ, ಲಾಭ ಜಾಸ್ತಿ ಈ ಬೆಳೆಯಲ್ಲಿ. ಬಟ್ ಏನಂತ ಹೇಳಿದ್ರೆ, ನಾವು ಇದನ್ನು ಒಳ್ಳೆಯದಾಗಿ ನೋಡ್ಕೊಳ್ಬೇಕು. ಚಳಿ ಬೀಳಲಿಕ್ಕಿಲ್ಲ. ಚಳಿ ಬಿದ್ದ ತಕ್ಷಣ ಈ ಗಿಡ ಎಲ್ಲ ಬೇರೆ ಬೇರೆ ರೋಗ ಬಂದು ಹೋಗುತ್ತೆ. ಇಲ್ಲೆಲ್ಲ ಗೊಂಡೆ ರೋಗ ಅಂತ ಹೇಳ್ತಾರೆ. ಗೊಂಡೆ ರೋಗ ಎಲ್ಲ ಬಂದುಬಿಟ್ರೆ ಎಲ್ಲ ತೆಗೆದು ಹಾಕೋದೆ ಇದ್ರೆಲ್ಲ ಗೈಸ್. ಇವಾಗ ನೋಡಿ, ಇವಾಗ ಆಲ್ರೆಡಿ ನಮ್ಮದು 15 ದಿನ ಆಗಿದೆ ಗಿಡ ನೆಟ್ಟಿ. ಇವಾಗ ನೆಕ್ಸ್ಟ್ ನಿಮಗೆ ಮತ್ತು 15 ದಿನ ಆದಮೇಲೆ ಯಾವ ಟೈಪಲ್ಲಿ ಬಳ್ಳಿ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಕಾಯಿ ಬಿಡುತ್ತೆ, ಹೂವು ಬಂದ ತಕ್ಷಣವೇ ಏನು ಮಾಡಬೇಕು, ಯಾವುದು ನಾವು ಮೆಡಿಸಿನ್ ಮಾಡಬೇಕು ಹೂವಿಗೆ
ಅದೆಲ್ಲ ನಾನು ನಿಮಗೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೇನಂತ ಹೇಳಿದ್ರೆ ನಾವು ಇವಾಗ ಕಾಯಿಯನ್ನಾದರೂ ಎಷ್ಟು ಯಾವ್ರಿಗೆ ನಾವು ಕಾಯಿ ಕೊಡ್ತಾ ಇದ್ದೇವೆ, ಮತ್ತು ಎಷ್ಟು ಟನ್ ಆಗುತ್ತೆ ಒಂದು ಎಕರೆಗೆ ಎಕ್ಸಾಕ್ಟಾಗಿ ನಾನು ನಿಮಗೆ ಹೇಳ್ತೀನಿ. ಮತ್ತು ಎಷ್ಟು ನಮಗೆ ಒಳ್ಳೆ ಲಾಭ ಇದೆ ಅದೆಲ್ಲ ನಾನು ನಿಮಗೆ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.